ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಚೀಸ್ ಸ್ವೀಟ್ ಕಾರ್ನ್ ಪರಾಟ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಂದು ನಾನು ಗಾರ್ಲಿಕ್, ಬೆಳ್ಳುಳ್ಳಿ ಅರ್ಧ ಬಾಲು, ಖಾರದ ಪುಡಿ, ಉಪ್ಪು, ಚೀಸು, ಕೊತ್ತಂಬರಿ, 4 ಈರುಳ್ಳಿ, ಬಾಯ್ಲ್ ಕಾರ್ನ್, ಹಾಗೆ ಹಸಿಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಈಗ ಇವೆಲ್ಲನೂ ಈಗ ಜಾರಲ್ಲಿ ಹಾಕ್ಕೊಂಡು ಚಾಪ್ ಮಾಡ್ಕೊಳ್ತೀನಿ. ಅರ್ಧ ಬೆಳ್ಳುಳ್ಳಿ ಬಾಲ್ ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ 4, 2 ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಚಾಪ್ ಮಾಡ್ಕೋಬೇಕು. ಕೈಯಿಂದ ಹೆಚ್ಕೊಂಡ್ರೂ ನಡೆಯುತ್ತೆ. ಚೆನ್ನಾಗಿ ಚಾಪ್ ಮಾಡಿಕೊಂಡು ನಾನು ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವೀಟ್ ಕಾರ್ನ್, ಇದು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಅದು ಕೂಡ ರುಬ್ಕೊಂಡಿದ್ದೀನಿ. ತುಂಬ ನೈಸಾಗಿ ರುಬ್ಕೊಂಡಿಲ್ಲ ನಾನು, ತೆರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಓಕೆನಾ. ಇದು ತುಂಬ ಟೇಸ್ಟಿಯಾಗತ್ತೆ. ಈಗ ಅದಕ್ಕೆ ಚೀಸ್ ಜಾಸ್ತಿ ಆ್ಯಡ್ ಮಾಡಿದ್ರೂ ತೊಂದರೆ ಇಲ್ಲ, ತುಂಬಾ ಟೇಸ್ಟಿಯಾಗತ್ತೆ. ಖಾರದ ಪುಡಿ ಹಾಗೆ ಉಪ್ಪು, ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್, ಇವೆರಡು ಅಕಾರ್ಡಿಂಗ್ ಟು ಯುವರ್ ಟೇಸ್ಟು ಮತ್ತು ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಫೇಮಸ್ ಅಂದರೆ ತುಂಬ ಫೇಮಸ್ ಪರೋಟ ಇದು, ಚೀಸ್ ಕಾರ್ನ್ ಪರೋಟ. ಇದು ನಾನೊಂದು ರೆಸ್ಟೋರೆಂಟಲ್ಲಿ ಕಲ್ತಿದ್ದು. ತುಂಬಾ ಟೇಸ್ಟಿಯಾಗತ್ತೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿದರೆ ಮೆಥಡಲ್ಲಿ ಮಾಡಿಬಿಟ್ಟು ನೀವು ಹೇಳಿ. ಈಗ ಚಪಾತಿ ಹಿಟ್ಟಿನ ಉಂಡೆ ಮಾಡ್ಕೊಂಡಿದ್ದೀನಿ, ಡೋಗ್ ಮಾಡಿಕೊಂಡು. ಮಾಮೂಲಿ ಈಗ ಹೋಳಿಗೆ ಮಾಡ್ತೀರಲ್ಲ, ಸ್ಟಫ್ ಮಾಡಿಬಿಟ್ಟು ಹೋಳಿಗೆ ಮಾಡೋದು, ಅದೇ ರೀತಿ ಇದು ನಿಮ್ಗೆ ಗೊತ್ತೇ ಇದೆ, ನೋಡಿದ್ರೇ ಗೊತ್ತಾಗುತ್ತೆ. ನಿಮ್ಮನೇಲಿ ಆಲೂ ಪರೋಟ, ಗೋಬಿ ಪರೋಟ ಎಲ್ಲ ಮಾಡ್ಕೊಳ್ತೀರ, ಹೋಳಿಗೆ ಕೂಡ ಮಾಡ್ಕೊಳ್ತೀರ. ಹಾಗೆಯೇ ಇದೂ ಇದೇನು ಸ್ಪೆಷಲ್ ಇಲ್ಲ. ಬಟ್ ಈ ಮಾಡಿರೋ ಮೆಥಡ್ ಇದೆಯಲ್ಲ, ಇದು ಮಾಡಿ ನೋಡಿ. ನೀವು ತುಂಬ ಅಂದರೆ ತುಂಬ ಇಷ್ಟಪಡ್ತೀರ. ದೊಡ್ಡವರಿಂದ ಚಿಕ್ಕ ಮಕ್ಕಳು ಸಮೇತ ತುಂಬಾ ಎಂಜಾಯ್ ಮಾಡ್ತಾರೆ ಈ ರೆಸಿಪಿ, ಈ ಪರಾಟ. ಒಂದು ಸತಿ ಮನೇಲಿ ಮಾಡಿ ನೋಡಿ. 1, 2 ತಿನ್ನೋ ಜಾಗದಲ್ಲಿ 4 ತಿಂತೀರ, ಅಷ್ಟು ಟೇಸ್ಟಾಗತ್ತೆ. ಇದು ತುಂಬಾ ಫೇಮಸ್ ಪರಾಟ, ಇದು ಚೀಸ್ ಸ್ವೀಟ್ ಕಾರ್ನ್ ಪರಾಟ. ಇದು ನಾನೊಂದು ರೆಸ್ಟೋರೆಂಟಲ್ಲಿ ಕಲ್ತಿದ್ದು. ಈ ರೆಸಿಪಿ ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಹಾಗೆ ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಇದು ಮಾಮೂಲಿ ಹೋಳಿಗೆ ಹೇಗೆ ಸ್ಟಫ್ ಮಾಡಿ ಹೋಳಿಗೆ ಹೂರಣ ತುಂಬಿಟ್ಟು ಹೇಗೆ ಸ್ಟಫ್ ಮಾಡಿ ಪರೋಟ ಇದು ಹೋಳಿಗೆ ಮಾಡ್ತಿರೋ ಹಾಗೆ ಅದ್ರ ಜಾಗದಲ್ಲಿ ಇದು ಸ್ಟಫ್ ಮಾಡಿ ಮಾಡೋದಷ್ಟೇ. ಈಗ ನಾನು ಸ್ಟಫಿಂಗ್ ಮಾಡಿ ಲಟ್ಬಿಟ್ಟು ತವಾ ಮೇಲೆ ಹಾಕಿದ್ದೀನಿ. ಈಗ ಸ್ವಲ್ಪ ಸುಡೋಣ. ತುಂಬಾ ಈಸಿ ರೆಸಿಪಿ ಇದು. ಎಲ್ಲ ರೆಡಿ ಮಾಡ್ಕೊಂಡು ಒಂದೇ ಸತಿಗೆ ಸ್ಟಫ್ ಮಾಡಿಬಿಟ್ರೆ ಆಯಿತು. ಎಲ್ಲನೂ ಹಸಿನೇ ಮಿಕ್ಸ್ ಮಾಡೋದು. ತುಂಬ ಟೇಸ್ಟಿಯಾಗತ್ತೆ. ಮಕ್ಕಳಂತೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೊಮೊಟೊ ಸಾಸು ಇಲ್ಲ ಟೊಮೆಟೊ ಕೆಚಪ್ಪು, ಪುದೀನ ಚಟ್ನಿ ಜೊತೆಗೆ ಇದು ಹಚ್ಕೊಂಡು ತಿಂತಾಯಿದ್ರೆ ಅಂತೂ ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಇಲ್ಲಿ ನೋಡಿ ಚೀಸ್ ಹೊರಗಡೆ ಬರ್ತಾಯಿದೆ. ತುಂಬ ಅಂದರೆ ತುಂಬ ಟೇಸ್ಟಾಗತ್ತೆ. ಮಕ್ಕಳಂತೂ ಅವರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೊಟ್ಟರೆ ಹೊಟ್ಟೆ ತುಂಬ ತಿಂತಾರೆ. ವಾರಕ್ಕೆ ವೀಕ್ಲಿ ಟ್ವೈಸ್, ವಾರಕ್ಕೆ 1-2-3 ಸತಿ ಮಾಡಿಕೊಟ್ರೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಜೊತೆಗೆ ದೊಡ್ಡವರು ಕೂಡ ತಿನ್ನುವಂಥದ್ದೇ ರೆಸಿಪಿ ಇದು. ಆದರೆ ನಾನು ಮಾಡಿದ ಮೆಥಡಲ್ಲಿ ಮಾಡಿ ನೋಡಿ. ನೀವು ಕೂಡ ಬಾಯಿ ಚಪ್ಪಿಸ್ಕೊಂಡು ಎಷ್ಟು ತಿಂತೀರಾ ನೋಡಿ ನೀವು. ಇದು ನಾನೊಂದು ರೆಸ್ಟೋರೆಂಟಲ್ಲಿ ಕಲ್ತ್ಕೊಂಬಂದಿದ್ದು. ಭಾಳನೇ ಟೇಸ್ಟಿಯಾಗತ್ತೆ. ಯಾವಾಗಲೇ ಸ್ವೀಟ್ ಕಾರ್ನ್ ಅಂತಂದರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ನಾನು ಮನೆಯಲ್ಲೇ ತಕ್ಕೊಂಡು ಮಾಡ್ಕೊಂಡಿದ್ದು. ಚೀಸ್ ರೆಡಿಯಾಗಿದೆ. ಚೀಸ್ ಸ್ವೀಟ್ ಕಾರ್ನ್ ಪರೋಟ ರೆಡಿಯಾಗಿದೆ. ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್. ಬಾಯ್ ಬಾಯ್ ಗೈಸ್.